ಕೀ ಪೇಸ್ಟ್ ಮಾಡಿ ಅಲ್ಲಿ ಯಾಡ್ ಕೊಡಿ. ನೆಕ್ಸ್ಟ್ ಯಾಡ್ ಕೊಡಿ. ಟೈಪ್ ಆಫ್ ಆಡ್. ಈಗ ಅಲ್ಲಿ ಒಂದು OTP ಬಂದಿದೆಯಲ್ಲ ಅದನ್ನ ಕಾಪಿ ಮಾಡ್ಕೊಂಡು ಈ ಕಡೆ ಬನ್ನಿ. ಇದಕ್ ಬನ್ನಿ, ಅದಕ್ಕಿಂತ ಇದಕ್ ಬನ್ನಿ. ಅದ್ ಬ್ಯಾಡ ಬನ್ನಿ, ಅದ್ ಬೇಡ ಬನ್ನಿ, ಇದಕ್ ಬನ್ನಿ. ಈಗ ನೋ NFT ID ಓಪನ್ ಮಾಡಿ. ಗೆಟ್ ಕೊಡಿ, ಇಲ್ಲಿ ಗೆಟ್ ಕೊಡಿ. ಇಮೇಲ್ ಹಾಕ್ಬೇಕು ಅನ್ಸುತ್ತೆ. ಬೇಡ, ಗೆಟ್ ಕೊಡಿ. ಈಗ ನಿಮ್ ಇಮೇಲ್ ಒಂದು OTP ಬಂದಿರುತ್ತೆ ನೋಡಿ. ಬಂದಿದೆ ನೋಡಿ, OTP ಬಂದಿದೆ. ಹಾ, 978562 ಕಾಪಿ ಮಾಡ್ಕೊಳ್ಳಿ. ಇಲ್ಲಂದ್ರೆ ಟೈಪ್ ಮಾಡಿ ಬನ್ನಿ. ಎಲ್ಲಿ ಹಾಕ್ಬೇಕು ಈಗ? ಇದ್ರಾಗ ಹಾಕ್ಬೇಕಲ್ವಾ? ಹೌದೌದು. ಇಮೇಲ್ ಗೆಟ್ ಅಂತ ಕೊಟ್ರಲ್ಲ, ಅದ್ ಪಕ್ಕದಲ್ಲಿ ಕೊಡಿ. ಇಲ್ಲಿ ಹಾಕ್ಬೇಕಾ ಇಮೇಲ್? ವೆರಿಫಿಕೇಶನ್ ಕೊಡಿ. ಅಲ್ಲಿ ಪೇಸ್ಟ್ ಮಾಡಿ. ಈಗ ಇದಕ್ ಬನ್ನಿ. ಗೂಗಲ್ ಅಥೆಂಟಿಕೇಶನ್ ಅಲ್ಲಿ ನಂಬರ್ ಬರ್ತಾ ಇರುತ್ತೆ ನೋಡಿ. ಇಲ್ಲಿ ವೆರಿಫಿಕೇಶನ್ ಕೊಡ್ಲಾ? ಎಂಟರ್ ಗೂಗಲ್ ವೆರಿಫಿಕೇಶನ್. ಅಲ್ಲಿ ಬೇಡ, ಅಲ್ಲಿ ಬಂದಿರುತ್ತೆ ನೋಡಿ ನಿಮ್ಗೆ. ಅಲ್ಲಿ ಗೂಗಲ್ ವೆರಿಫಿಕೇಶನ್ ಬನ್ನಿ. ಈಗ ನಂಬರ್ ಓಡ್ತಾ ಇರುತ್ತೆ ನೋಡಿ, ಅದನ್ನ ಬೇಗ ಕಾಪಿ ಮಾಡಿ ಸೇವ್ ಕೊಡಿ. ಬೇಗ ಬನ್ನಿ, ಇಮೇಜ್ ಮಾಡಿ. ಅಲ್ಲಿ ಎಲ್ಲಿಗೆ ಹೋಗ್ಬೇಕು ನಾನು? ಅಥೆಂಟಿಕೇಶನ್ ಬನ್ನಿ. ಅದೇ ಇದನ್ನ ಆಪ್ ಡೌನ್ಲೋಡ್ ಮಾಡ್ಯಾನಲ್ಲ ಅಲ್ಲಿಗೆ. ಹೌದೌದು. ಅಲ್ಲಿ ಯಾವ ನಂಬರ್ ಓಡ್ತಾ ಇದೆ ಅದ್ರ ಮೇಲೆ ಕಾಪಿ ಮಾಡ್ಕೊಳ್ಳಿ. ಅದನ್ನ ಎರಡು ಓಡ್ತಾ ಇದಾವೆ. ಒಂದ್ ಕಾಪಿ, ಎರಡು ಓಡ್ತಾ ಇದಾವ? ಒಂದಲ್ವಾ? ಎರಡು ಬಂದಿದಾವ. ಮೇಲಿಂದ ಈಗ ನೀವು ಹೆಸರು ಬರ್ಮಪ್ಪ ಅಂತ ಇದೆಯಲ್ಲ, ಅದನ್ನಷ್ಟ ಮಾಡ್ಕೊಳ್ಳಿ. ಅಲ್ಲಿ ಏನ್ ಓಡ್ತಾ ಇದೆ ಬಂದು ಇಲ್ಲಿ ಸಬ್ಮಿಟ್ ಹೊಡೀರಿ ಬೇಗ. ಇಲ್ಲ, ಸೇವ್ ಕೊಡಿ. ಮುಗೀತು, ಇಷ್ಟೇ. ಎಷ್ಟು ಬೇಗ ಆಗ್ತಿದೆ? ಆಗ್ಲಿ ಎಷ್ಟು ತಲೆ ತಿಂತಾರೆ ನಿನ್ನೆ. ಇಷ್ಟೇ ಸಿಂಪಲ್. ಈಗ ಬನ್ನಿ. ಮೈಗ್ ಬನ್ನಿ. ಹಲೋ, ಮೈಗ್ ಬನ್ನಿ. ಡೌನಿಗೆ ಬನ್ನಿ. ಮೈ ಟಚ್ ಮಾಡಿ. ಬ್ಯಾಕ್ ಹೋಗ್ಬೇಕೇನಪ್ಪ ಅಲ್ವಾ? ಬ್ಯಾಕ್ ಹೋಗ್ಬೇಕಾ? ಬ್ಯಾಕ್ ಬನ್ನಿ. ಓಕೆ, ಮೈ ಕ್ಲಿಕ್ ಮಾಡಿ. ಮೈ ಎಷ್ಟು? $100 ಹಾಕಿದ್ದಲ್ಲ ನೀವು? ಹೌದು. ಎಷ್ಟಾಗಿದೆ ಈಗ? 183. 11 ಅಂದ್ರೆ 19 ದಿವಸಕ್ಕೆ ಆಗೈತೆ ನೋಡ್ರಿ. 19 ದಿವಸಕ್ಕಲ್ಲ? ಗ್ರೇಟ್ ಅಲ್ಲ. ಆಮೇಲೆ ನಿಮ್ಮ ಈ ಮೊಬೈಲ್ ಅಲ್ಲಿ ಯಾವುದೇ ಕಾರಣಕ್ಕೂ ಇನ್ನೊಬ್ರದ್ದು ಐಡಿ ಓಪನ್ ಮಾಡಕ್ ಹೋಗ್ಬೇಡಿ. ನೀವು ಯಾರು ರಿಜಿಸ್ಟ್ರೇಷನ್ ಮಾಡೋದಾದ್ರೆ ಅವ್ರ ಮೊಬೈಲ್ ಅಲ್ಲಿ ಓಪನ್ ಮಾಡ್ಕೊಡಿ. ಯಾಕಂದ್ರೆ ನಿಮ್ದು ಲೋಂಪಟ್ಟಿ ವ್ಯಾಜ್ ಏನಾದ್ರು ಟ್ರ್ಯಾಕ್ ಆಯ್ತಂದ್ರೆ ಆಟೋಮೆಟಿಕ್ಲಿ ಬ್ಲಾಕ್ ಮಾಡ್ಬಿಡ್ತಾರೆ ಐಡಿನ. ನೀವು ನೋಡಿದ್ರಲ್ಲ, ಡಬಲ್ ಟೈಮ್ ಹೋದ್ರೆ ಹೆಂಗ್ ಲಾಗೌಟ್ ಆಗುತ್ತೆ ಅಂದ್ರೆ ಅಷ್ಟು IP ಅಡ್ರೆಸ್ ಎಲ್ಲ ಟ್ರ್ಯಾಕ್. ಯಾಕಂದ್ರೆ 80 ಲಕ್ಷ ಕಮ್ಯುನಿಟಿ ಇದೆ ಅವ್ರ ಕಡೆ. ಇವ್ರಿಗೆ ಮೇನ್ ಬೇಕಾಗಿದ್ದು ಏನಪ್ಪಾ ಅಂದ್ರೆ ಕಮ್ಯುನಿಟಿ ಬೇಕು ಇವರಿಗೆ. ಅಂದ್ರೆ ಇನ್ವೆಸ್ಟ್ಮೆಂಟ್ ಬೇಡ ಇವರಿಗೆ. ನೀವು $100 ಬನ್ನಿ, 1 ತಿಂಗಳಲ್ಲಿ ಡಬಲ್ ಆಗುತ್ತೆ. ನೀವು ಪ್ರಿನ್ಸಿಪಲ್ ತಕ್ಕೊಂಡ್ ಕಂಪೌಂಡ್ ಮಾಡ್ತಾ ಹೋಗಿರಿ ಅಂತ ಹೇಳ್ತಾರೆ ಇವರು. ಯಾಕಂದ್ರೆ ನಾನ್ ಫಂಜಿಬಲ್ ಟೋಕನ್ ಮೇಲೆ ವರ್ಕ್ ನಡೀತಾ ಇರೋದು ಇವರು. ಅಂದ್ರೆ ಫಂಜಿಬಲ್ ಟೋಕನ್ ಅಂತ ನಿಮ್ಗೆ ಗೊತ್ತಿದೆಯಲ್ಲ, ಈಗ ವಿರಾಟ್ ಕೊಹ್ಲಿ ಬೆಲ್ಟ್ ಅಥವಾ ಒಂದು ಡಿಜಿಟಲ್ ಬ್ಲಾಕ್ ಚೈನ್ ಅಲ್ಲಿ ಆಡ್ ಬಂತಂದ್ರೆ ಅದು ಫಂಜಿಬಲ್ ಟೋಕನ್. ಈಗ ನಾವು USDT, BNB ಅಥವಾ ಇಥೀರಿಯಂ ಇದೆಯಲ್ವಾ, ಅವೆಲ್ಲ ಏನಪ್ಪಾ ಅಂದ್ರೆ ನಾವು ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಬಟ್ ಇಲ್ಲಿ ನೀವು ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ, ಸೆಲ್ ಮಾಡ್ಬೋದು ಅಷ್ಟೇ. ನೀವು ಅದನ್ನ ಮಾರ್ಬೋದು. NFT ನೀವು ಮಾರ್ಬೋದು, ಪಬ್ಲಿಕ್ ಖರೀದಿ ಮಾಡೋದ್ ಬಿಟ್ರೆ ಇಲ್ಲಿ ವಾಲೆಟ್ ಟು ವಾಲೆಟ್ ಟ್ರಾನ್ಸ್ಫರ್ ಇಲ್ಲ NFT. ಆದ ಕಾರಣ ಇವರು NFT ಬ್ಲಾಕ್ ಚೈನ್ ಅಲ್ಲಿ ಅಡಾಪ್ಟ್ ಮಾಡ್ಕೊಂಡು ಇನ್ ಸದ್ಯದ್ರಲ್ಲಿ ಈ ಮೆಟಾಮಾಸ್ಕ್, ಸೇಫ್ ವಾಲೆಟ್, ಟೋಕನ್ ಪ್ಯಾಕೆಟ್ ಎಲ್ಲ ಬರ್ಬೋದು. ಈಗ ಸ್ವಂತ ಬ್ಲಾಕ್ ಚೈನಿಗಾಗಿ ಅವ್ರು ಇಷ್ಟು ಇನ್ಕಮ್ ನಮಗೆ ಜನರೇಟ್ ಮಾಡ್ತಾ ಇರೋದು 25 ಡೇಸ್. ಯಾಕಂದ್ರೆ ಅವ್ರಿಗೆ ಬೇಕಾಗಿ ವಿತ್ಡ್ರಾ ಮಾಡ್ಬೋದು ಅಷ್ಟೇ ಅಲ್ವಾ? ಏನ್ ಹೇಳಿ? ಟ್ರಾನ್ಸ್ಫರ್ ಬರಲ್ಲ, ವಿತ್ಡ್ರಾ ಮಾಡ್ಬೋದು. ಏನ್ ಹೇಳಿ? ವಿಡ್ರಾಲ್ ಅಂದ್ರೆ ನಿಮ್ಗೆ USDT ಮೂಲಕ ಕೊಡ್ತಾ ಇರೋದು. ಅಂದ್ರೆ ನಿಮಗೆ ಕೊನೆವರೆಗೂ ನಿಮ್ಗೆ ಬೇಕಾದ್ರೆ ಫಂಜಿಬಲ್ ಟೋಕನ್ ಇರ್ತವೆ. ನೀವು ಸೆಲ್ ಮಾಡ್ಬೋದು, ಓಪನ್ ಮಾಡ್ಬೋದು. ಅಂದ್ರೆ ಅಲ್ಲಿಂದ ಇನ್ಕಮ್ ಜನರೇಟ್ ಮಾಡಿ ನಿಮ್ಗೆ ಕೊಡ್ತಾ ಇರೋದು ದುಡ್ಡಲ್ಲ ಇವರು.
ಅಲ್ಲ ನೀವು ಟ್ರಾನ್ಸ್ಫರ್ ಬರಲ್ಲ ಅಂದ್ರಲ್ಲ ಅದನ್ನ ಕೇಳಿದ್ ನಾನು. ಟ್ರಾನ್ಸ್ಫರ್ ಅಂದ್ರೆ ಈಗ USDT ಹೆಂಗೆ ನಮಗೆ BNB ಇಥಿರಿಯಂ ಅವು ಹೆಂಗ್ ವರ್ಕ್ ಆಗ್ತಾವ ಅಂದ್ರೆ ಇದು ಹೋಗ್ತವೆ ಫಂಜಿಬಲ್ ಟೋಕನ್ ಮೇಲೆ ಇವ್ರು ವರ್ಕ್ ಮಾಡ್ತಾ ಇರೋದು. ಆದ ಕಾರಣ ನಮಗೆ ಇವತ್ತು $4 $3 ಬರ್ತಾ ಇದೆ. ಯಾಕಂದ್ರೆ ಯಾರೋ ಒಬ್ರು ಫಂಜಿಬಲ್ ಟೋಕನ್ ಖರೀದಿ ಮಾಡಬಹುದು ಮಾರ್ಕೆಟ್ ಅಲ್ಲಿ. ಈಗ ನೀವು ಮೈ ಕ್ಲಿಕ್ ಮಾಡಿ, ಈಗ ಅಸೆಟ್ ಕ್ಲಿಕ್ ಮಾಡಿ. ಅಲ್ಲಿ ಅಸೆಟ್ ಅಲ್ಲಿ ನಿಮ್ಗೆ ಇಲ್ಲಿ ಯಾರ್ಯಾರು ಡೆಪಾಸಿಟ್ ಮಾಡೋದಾದ್ರೆ ಫಸ್ಟ್ ಅದನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು. ಅಡ್ರೆಸ್ ಅಂದ್ರೆ ಈಗ BP20 ಅಡ್ರೆಸ್ ಇದೆಯಲ್ಲ, ಈ BP20 ಸೇಮ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಸೇಮ್ ಒಂದೇ BP20 ಅಡ್ರೆಸ್ ಎಲ್ಲ ಹಾಕೋದು ಅವರೆಡಿಗೆ ಇದನ್ನ ಹಾಕಿ ಸರ್ ಡೆಪಾಸಿಟ್ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಈಗ ನಾವು ಒಂದು ಯಾವ್ದೋ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ ಸೇಮ್ ಅಡ್ರೆಸ್ ಇರ್ತಲ್ಲ, ಆ ರೀತಿ ಅಲ್ಲ, ಒಬ್ಬೊಬ್ಬರಿಗೆ ಒಂದು ಸಪರೇಟ್ ಅಡ್ರೆಸ್ ಬರುತ್ತೆ ಇದ್ರಲ್ಲಿ. ಈಗ ಅಂದ್ರೆ ನಿಮ್ಗೆ ಒಂದು ಸಪರೇಟ್ ಡೆಪಾಸಿಟ್ ಅಡ್ರೆಸ್, ಇನ್ನೊಬ್ಬರಿಗೆ ಸಪೋರ್ಟ್ ಇದು ಸಪರೇಟ್ ಬರುತ್ತೆ ಡೆಪಾಸಿಟ್ ಅಡ್ರೆಸ್. ಅವ್ರ ಕಡೆಯಿಂದಾನೆ ಮಾಡಿಸ್ಬೇಕು ಡೆಪಾಸಿಟ್ ಮಾಡ್ಸೋದಾದ್ರೆ. ಈಗ ನೀವು ವಿಡ್ರಾಲ್ ಬಂತು, ಅಲ್ಲಿ ವಿಡ್ರಾಲ್ ಬನ್ನಿ. ವಿಡ್ರಾಲ್ ಅಂದ್ರೆ ನಿಮ್ ಗೂಗಲ್ ಅಥೆಂಟಿಕೇಶನ್ ಆಗಿ 72 hour ವರೆಗೂ ವಿಡ್ರಾಲ್ ಅದನ್ನ ವೆರಿಫೈ ಮಾಡ್ತಾರೆ. ಅಂದ್ರೆ ಇನ್ನೊಬ್ರು ಯೂಸ್ ಮಾಡ್ಬೋದೇನೋ ಅಂತ. ಈಗ ವಿಡ್ರಾಲ್ ಮೈ ಕ್ಲಿಕ್ ಮಾಡಿ. ಮಾಡಕ್ ಬರಲ್ಲ. ಅಲ್ಲ ನೋಡಿ ಟೈಮಿಂಗ್ ಓಡ್ತಾ ಇದೆಯಾ ಅಂತ, ಮೈಗ್ ಬಂದು ಕ್ಲಿಕ್ ಮಾಡಿ. ಹಾ, ಸರಿ. ಇಲ್ಲಿ ಯಾರು ರೆಫರ್ ಮಾಡೋ ಅವಶ್ಯಕತೆ ಇಲ್ಲ, ಯಾರು ಟೀಮ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೆಲ್ಫ್ ಮಾಡ್ಕಿಂತ ನೀವ ನೋಡಿದ್ರಲ್ವಾ, ಬರೀ 19 ದಿನದೊಳಗೆ ಎಷ್ಟು ಬಂದಿದೆ ಇನ್ಕಮ್ ಅಂತ. ಜಸ್ಟ್ ನೀವು ಜಸ್ಟ್ ಅದನ್ನೇ ನೀವು ಕಂಪೌಂಡ್ ಮಾಡ್ತಾ ಹೋದ್ರೆ ಬರೀ ಜಸ್ಟ್ 6 ತಿಂಗಳಲ್ಲಿ ನಿಮ್ಗೆ $5,000 ಬಂದಿರುತ್ತೆ. ಏನಪ್ಪ ಮಾಡ್ತೀವಪ್ಪ ಇನ್ಕಮ್ ಮಾಡ್ಕೊತೇವೆ ಅಂದ್ರೆ ಅಲ್ಲಿ ಮೈ ಕ್ಲಿಕ್ ಮಾಡಿ, ವಿಡ್ರಾ ಆಪ್ಷನ್ ಬನ್ನಿ. ಬಂದಿನಿ ಮೈ ಒಳಗಿದ್ದೀನಿ ಈಗ. ಅಲ್ಲ, ನೀವು ಏನ್ ಮಾಡ್ತೀರಿ ಗೊತ್ತಾ ಅಂದ್ರೆ ಇದಕ್ ಬನ್ನಿ. ಯಾವ್ದು ಗೊತ್ತಾ, ಬಿನಾನ್ಸಿನ್ ಹಾಕೊಳ್ಳಿ. TRC20, BB20, ಸೋಲೋನಾ ಮತ್ತೆ ನಿಮ್ಗೆ ಪಾಲಿಗಾನ್ 4 ಇದರಲ್ಲಿ ವಿಡ್ರಾ ಮಾಡಬಹುದು ನೀವು. ಇದು ಮಾಡಕ್ ಬರಲ್ಲ, ಟೋಕನ್ ಇದು TP ಬರಲ್ವಾ? TPನೂ ಬರುತ್ತೆ, ನೀವು TPನೂ ಮಾಡ್ಬೋದು. TRC20 TPನೂ ಮಾಡ್ಬೋದು, BP20 ಮಾಡ್ಬೋದು. ನೀವು 4 ಕಾಪಿ ಮಾಡ್ಲಾ ಅದನ್ನ? ಹಾ, ಕಾಪಿ ಮಾಡ್ಕೊಳ್ಳಿ USDT ಇದು. ಅದ್ರೂ ಬಂದ್ಬಿಟ್ಟದ್ರಿ ಇವತ್ತು. ನೀವು ಯಾವುದೇ ಕಾರಣಕ್ಕೂ ವಿಡ್ರಾಲ್ ಎದ್ರಲ್ಲಿ ಮಾಡ್ಬೇಕು ಗೊತ್ತಾ ಸರ್? ನೀವು ವಿಡ್ರಾ ಮಾಡೋದಾದ್ರೆ ನೀವು ಇದನ್ನ ಬಿನಾನ್ಸ್ ಅಲ್ಲಿ ಕೊಡ್ಬೇಕು ವಿಡ್ರಾಲಿಗೆ. ನೀವು ಅಲ್ಲಿಂದ ನೀವು ಸೇವ್ ಅಂದ್ರೆ ನೀವು ಒಂದು ಪರ್ಸನಲ್ ಅಕೌಂಟ್ ಹಾಕೋದಾದ್ರೆ ಅಲ್ಲಿಂದ ಟೋಕನ್ ಪಾಕೆಟ್ ಕೊಡ್ಬೇಕು. ಯಾಕೆ ಗೊತ್ತಾ, ಇಲ್ಲಿ ಗ್ಯಾಸ್ ಫೀಸ್ ಸಿಕ್ಕಾಬಿಟ್ಟೆ ಎಳಿತಾನೆ TRC20ಗೆ. ಅಲ್ಲಿಂದ ತಗೊಂಡ್ ಹೋಗೋದಾದ್ರೆ ರಿಸೀವ್ ಅಡ್ರೆಸ್ ಕಾಪಿ ಮಾಡ್ಬೇಕಾ? ರಿಸೀವ್ ಅಡ್ರೆಸ್ ಕಾಪಿ ಮಾಡ್ಕೊಳ್ಳಿ. ಈಗ ಮತ್ತೆ ಅಲ್ಲಿಗೆ ಹೋಗ್ಬೇಕಲ್ವಾ? ಎಂಟರ್ TRC ಇಲ್ಲಿ ಪೇಸ್ಟ್ ಮಾಡ್ಬೇಕು. TRC ಅಲ್ಲ, USDT. ಅಲ್ಲಿ ಎರಡನೇದು ಕ್ಲಿಕ್ ಮಾಡಿ, USDT. ಪೆನ್ ಮೇಲೆ ಪೆನ್ಸಿಲ್ ಮೇಲೆ ಟಚ್ ಮಾಡಿ. ಪೆನ್ಸಿಲ್ ಇದೆ ನೋಡಿ, ಪೆನ್ಸಿಲ್ ಮೇಲೆ ಟಚ್ ಮಾಡಿ. ಅದೇ ಇಲ್ಲಿ ಅಡ್ರೆಸ್ ಅಲ್ಲ? ಅಡ್ರೆಸ್ ಹಾಕಿ. ಓಕೆ. ನೆಕ್ಸ್ಟ್ ಪ್ಲೀಸ್ ಎಂಟರ್ ಯುವರ್ ಲಾಗಿನ್ ಪಾಸ್ವರ್ಡ್. ಹೌದು, ಮೇಲ್ ಬಾಕ್ಸ್ ಹೋಗಿದೆ, ಮೇಲೆ ಬಂದಿರುತ್ತೆ ನೋಡಿ. ಬರೋಬ್ಬರಿ ಪ್ರೊಸೆಸ್ ಇಲ್ಲ ಅಷ್ಟೇ, ಇಲ್ಲ ಅಂದ್ರೆ ಹ್ಯಾಕ್ ಮಾಡ್ಬಿಡ್ತಾರೆ, ಇನ್ನೊಬ್ರು ತಕ್ ಬಿಡ್ತಾರೆ. ಈಗ ಹ್ಯಾಕ್ ಮಾಡ್ಲಿ? ಅಲ್ಲ, ಇಷ್ಟು ಕೊಡ್ಲೇಬೇಕು ಸರ್ ನಿಜವಾಗ್ಲು. ಯಾಕಂದ್ರೆ 25 days ಡಬಲ್ ಆಗ್ತಾ ಇದೆ ಅಂತ 10,000 20,000 ಆಗ್ತಾ ಇದೆ, ಸೇಫ್ ಇರುತ್ತಲ್ವಾ? ಹೌದು.
ಕೆಳಗ್ ಬಂದಿದೆ ನೋಡಿ 473517. ಇದೆ 473517 47 473517. ಎಂಟರ್ ಯುವರ್ ಗೂಗಲ್ ವೆರಿಫಿಕೇಶನ್ ಕೋಡ್ ಅಂತ ನಾನು ಅದನ್ನ ಕಾಪಿ ಮಾಡ್ಕೊ ಬನ್ನಿ, ಅಲ್ಲಿ ಆಗಲೇ ಇದ್ ಮಾಡಿದ್ರಲ್ಲ. ಅದೇ ಅದಕ್ಕೆ 473517 ಗೂಗಲ್ ಅಪ್ಲಿಕೇಶನ್ ನೀವು ಅದೇ ಅಲ್ಲ ಜಿಮೇಲ್ ತೆಗ್ದದ್ದಲ್ಲ, ಎನ್- ಜಿಮೇಲ್ ತೆಗ್ದದ್ ನೀವು. ಹೌದು. ಈ ಗೂಗಲ್ ಅಪ್ಲಿಕೇಶನ್ ಬನ್ನಿ. ಗೂಗಲ್ ವೆರಿಫಿಕೇಶನ್ ಅಥೆಂಟಿಕೇಶನ್ ಇದೆಯಲ್ಲ ಅಲ್ಲ. ಹೌದು. ಇದರ ಕಾಪಿ ಮಾಡ್ಕೊ ಬನ್ನಿ, ನಂಗೆ ಶೋ ಆಗಲ್ಲ ಅದು, ಕಾಪಿ ಮಾಡ್ಕೊ ಬನ್ನಿ. ಪೇಸ್ಟ್ ಮಾಡಿ ಕೆಳಗೆ, ಕನ್ಫರ್ಮ್ ಮಾಡಿ. ಕನ್ಫರ್ಮ್. ಹಾ, ಸಕ್ಸಸ್. ಇದು ಸೇವ್ ಕೊಡ್ಬೇಕಾ? ಬೇಡ ಬೇಡ ಇದೇನ್ ಬೇಡಲ್ಲ. ಬೇಡ. ಈಗ ವಿತ್ಡ್ರಾ ಸಕ್ಸಸ್ ಅಷ್ಟು ಬರ್ತದ ಇದು? ಅಲ್ಲಿ ಕೇಳಲಿಲ್ಲ ಕೌಂಟ್ ಏನು ಅಲ್ಲ, ವಿಡ್ರಾ ಕೊಟ್ಟಿಲ್ಲ ನೀವು, ಈಗ ಆಡ್ ಮಾಡಿದ್ದು. ಈಗ ಗೂಗಲ್ಗೆ ಬನ್ನಿ, ಇದು ಈಗ ವಿಡ್ರಾಲಿಗೆ ಬನ್ನಿ. ಮೈ ಒಳಗಲ್ಲ. ಮೈ ಒಳಗೆ ವಿಡ್ರಾಲಿಗೆ ಬನ್ನಿ. ವಿಡ್ರಾ ಟಚ್ ಮಾಡಿ. ವಿಡ್ರಾ ಟಚ್ ಮಾಡಿ. ಮಾಡಿ ಈಗ ಕೇಳ್ತಾ ಇದೆ. ಹಾ ನೋಡಿ, ಟೈಮ್ ಇದೆ ಅಲ್ಲಿ, ಟೈಮ್ ಓಡ್ತಾ ಇದೆ. ಗೂಗಲ್ ವೆರಿಫಿಕೇಶನ್, ಇಮೇಲ್ ವೆರಿಫಿಕೇಶನ್, ಗೂಗಲ್ ಅವನ್ನೆಲ್ಲವೂ ಸೆಟ್ಟಿಂಗ್ ನ ಸಿಸ್ಟಮ್ ನ ಟೆಂಪ್ರವರಿ ವಿಡ್ರಾಲ್ ಫಂಕ್ಷನ್ ಅನ್ಲಾಕ್ ಅಂದ್ರೆ 72 ತಾಸು ನಾವು ಅವನ್ನೆರಡನ್ನು ವೆರಿಫಿಕೇಶನ್ ಮಾಡ್ತೇವೆ. ನಿಮ್ದು ಕನ್ಫರ್ಮ್ ಆದ್ರೆ ನಿಮ್ಗೆ ಓಪನ್ ಆಗುತ್ತೆ, ನೀವು ವಿಡ್ರಾ ಕೊಡಿ ಅಂತ ಹೇಳ್ತಾ ಇರೋದು ಅದು. ಕ್ಲಿಯರ್ ಸರ್? ಡ್ಯೂಟಿ 72 hours ಅದನ್ನ ಚೆಕ್ ಮಾಡ್ತೇವೆ, ಇದನ್ನ ಚೆಕ್ ಮಾಡ್ತೇವೆ, ಮೂರು ನೀವೇ ಮೂರ್ ಕನ್ಫರ್ಮ್ ದಿವಸ ಬೇಕು ಅವನು ಹೇಳೋದು. ಹೌದೌದು, ವೆರಿಫೈ ಮಾಡ್ತೇವೆ. ಹೌದೌದು, ವೆರಿಫೈ ಮಾಡ್ತೇವೆ. ಕನ್ಫರ್ಮ್ ಆಯ್ತು ಅಂದ್ರೆ ನೀವು ವಿಡ್ರಾ ಮಾಡ್ಕೊಳ್ಳಿ. ಅದ್ ಹೆಂಗ್ ಗೊತ್ತಾಗತ್ತೆ ನಮಗೀಗ? ನಿಮ್ಗೆ ಅದು ಸಕ್ಸಸ್ ಅಂತ ಆಟೋಮೆಟಿಕ್ಲಿ ಅದು ಓಪನ್ ಆಗ್ಬಿಡುತ್ತೆ. 72 hours ಒಳಗೆ ಓಪನ್ ಆಗ್ಬಿಡುತ್ತೆ. ಹಂಗಾರೆ ಇವತ್ತಲ್ಲ ಇನ್ನು 2 ದಿನ